ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ನಿಮ್ಮ ಇಸ್ಲಾಂ ಸರ್. ಸಂಪೂರ್ಣವಾಗಿ ನಮ್ಮ ಇಂಗ್ಲೀಷಲ್ಲಿ 80/80 ತೆಗಲಿಕ್ಕೆ ತಯಾರಿಯನ್ನು ನಾವು ನಡೆಸ್ತಾ ಇದ್ದೀವಿ. ತಾವುಗಳು ಕೂಡ ನಡೆಸಿ ಸರ್. ದಯವಿಟ್ಟು ನಮ್ಮ ಜೊತೆ ದಿನ ಒಂದು ಅರ್ಧ ಗಂಟೆ ತಾವುಗಳು ಸಮಯವನ್ನು ಕೊಟ್ಟರೆ 100% ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೇನೆ. ಜಾಸ್ತಿ ಇರಲ್ಲ ಸರ್, ಒಂದು 10-15 ನಿಮಿಷ ಇರ್ಬೋದು. ಅಂಥ ವೀಡಿಯೋಸ್ಗಳನ್ನು ದಯವಿಟ್ಟು ತಪ್ಪದೆ ನೋಡಿದರೆ ಸಾಕು, ಓದೋ ಅವಶ್ಯಕತೆಯೇ ಇರಲ್ಲ. ಬನ್ನಿ, ಈಗ ನಾವು ನೋಡ್ತಾ ಹೋಗೋಣ. ಸೆಕೆಂಡ್ ಇಯರ್ PUCಯ ಒಂದು ಕ್ವಶನ್ ಪೇಪರ್ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಿಪೇರ್ ಆಗಿರುವಂಥದ್ದು. ಆನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಅದರ ಒಂದು ನಾವು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು. ಡ್ಯಾಶ್ ಈಸ್ ಕಂಪೇರ್ಡ್ ಟು ರಿಚ್ ಜಿವಲ್ ಆನ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ. ಭಾಳ ಜನ ಇಥೋಪಿಯನ್ಸ್ ಇಯರ್ ಅಂತ ನೋಡಿಬಿಟ್ಟು ಇಥೋಪಿಯನ್ಸ್ ಅಂತ ಆನ್ಸರನ್ನು ಬರಿತಾ ಇದ್ದೀರಾ. ಈವನ್ ನನ್ನ ಮಕ್ಕಳು ಕೂಡ ಬರೆದಿದ್ರು. ಆದರೆ ಇಲ್ಲಿ ಕೇಳಿರುವಂಥದ್ದು ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಡ್ಯಾಶ್ ಈಸ್ ಕಂಪೇರ್ಡ್ ಟು ರಿಚ್ ಜಿವಲ್. ರಿಚ್ ಜಿವಲ್ ಅಂದರೆ ಓಲೆ ಅಂತ. ಓಲೆ ಅಂದರೆ ಕಿವಿನೆಲ್ಲ ಹಾಕ್ತಿರಲ್ವ, ಧರಿಸ್ತಿರಲ್ವ, ಅದು ಅಂತ. ಕ್ಲಿಯರ್? ಅದನ್ನು ಕಂಪ್ಯಾರಿಸನ್ ಯಾರಿಗೆ ಮಾಡಲಾಗಿದೆ ಇಲ್ಲಿ ಅಂತ ಹೇಳಿದರೆ ಜೂಲಿಯೆಟ್ ಅನ್ನುವಂಥದ್ದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ? ಜೂಲಿಯೆಟನ್ನು ರಿಚ್ ಜಿವಲ್ ಅಂತ ಹೇಳ್ತಾನೆ, ಆ್ಯಸ್ ಎ ರಿಚ್ ಜಿವಲ್ ಅಂತ. ಕ್ವಶನ್ ನಂಬರ್ 2. ಇನ್ 2 ಡಿಯರ್ ದ ಸೋಲ್ಜರ್ಸ್ ಡಿಡ್ ನಾಟ್ ಅಗ್ರಿ. 2 ಡಿಯರ್ ಪಾಠದಲ್ಲಿ ಸೈನಿಕರು ಅಗ್ರಿ ಆಗಲ್ಲ. ರಾಜ ಹೇಳ್ತಾನೆ, ಯಾಕೆ ರಾಜ ಆರ್ಮಿ ಜನರಲ್ಲಿಗೆ ಹೇಳಿ ಕಳಿಸ್ತಾನೆ, ಹೋಗಪ್ಪ ಸೈನಿಕರಿಗೆ ಹೇಳು ಈ ಕ್ರಿಮಿನಲನ್ನು ಕೊಂದಾಕಲಿ ಅಂತ. ಆದರೆ ಯಾರು ಕೂಡ ಒಪ್ಪುವುದಿಲ್ಲ ಅವನ ತಲೆಯನ್ನು ಕಟ್ ಮಾಡಲಿಕ್ಕೆ. ಬಿಕಾಸ್ ಡ್ಯಾಶ್ ಅಂತ ಇದೆ. ದೇ ಡಿಡ್ ನಾಟ್ ನೋ ದ ಯೂಸ್ ಆಫ್ ಗೆಲೆಟಿನ್. ಇಟ್ ವಾಸ್ ಅ ಡಿಫಿಕಲ್ಟ್ ಟಾಸ್ಕ್. ದೇ ವರ್ ನಾಟ್ ಟಾಟ್ ದಿ ಕ್ರಿಮಿನಲ್ ಆಬ್ಜೆಕ್ಟೆಡ್ ಅಂತ ಎಲ್ಲ ಇದೆ. ಎಲ್ಲವೂ ಕೂಡ ತಪ್ಪು. ಆನ್ಸರ್ ಇದೆ ಅಲ್ವಾ, ಅದೇ ಸರಿ. ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ವಿ ಆರ್ ನಾಟ್ ಟ್ರೈನ್ ಟು ಕಟ್ ದಿ ಮ್ಯಾನ್ ಸೈಡ್ ಅಂತ. ನಮಗೆ ಇಂಥ ಕೆಲಸವನ್ನು ಕಲಿಸಿಲ್ಲ ಅಂತ. ಯಾವುದು? ಆಪ್ಷನ್ ಎ 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಕಣ್ರಿ. ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಕ್ಯಾನ್ ಗಿವ್ ದೇರ್ ಲವ್ ಬಟ್ ನಾಟ್ ಡ್ಯಾಶ್. ಇದು ಬಹಳ ಸಲ ಅಂದರೆ 2 ಮಾರ್ಕ್ಸಲ್ಲೂ ಬರ್ತಾ ಇದೆ ಮಕ್ಕಳೇ. ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ಕ್ವಶನ್. ಪೇರೆಂಟ್ಸ್ ಕ್ಯಾನ್ ಗಿವ್ ಲವ್, ದಟ್ ಈಸ್ ರೈಟ್. ಆಯಿತಾ? ಬಟ್ ನಾಟ್ ವಾಟ್? ಯೋಚನೆಗಳು, ದಟ್ ಈಸ್ ಥಾಟ್ಸ್. THOUGHT. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 4. ಮ್ಯಾಚ್ ದಿ ನೇಮ್ಸ್ ಆಫ್ ದಿ ಪರ್ಸನ್ಸ್ ಅಂತ ಇದೆ. ಡಾನ್ ಗಾಂಜಲೋ ಒಂದು ಸುಳ್ಳು ಕಥೆಯನ್ನು ಹೇಳ್ತಾನೆ. ಯಾರ ಬಗ್ಗೆ? ಅದು ತಮ್ಮ ತಲೆಯಲ್ಲಿ ಇರಬೇಕು. ಡಾನ್ ಗಾಂಜಲೋ ಹೇಳಿದಂಥ ಸುಳ್ಳು ಕತೆ ಅದು ಕಝಿನಿನ ಮೇಲೆ ಆಗಿರುತ್ತೆ. ಒಂದು ಫೇಕ್ ಕ್ಯಾರೆಕ್ಟರ್ನ ರೆಡಿ ಮಾಡ್ತಾನೆ, ಅದು ಕಝಿನ್ ಆಗಿರುತ್ತೆ. ಹಾಗಾಗಿ ಡಾನ್ ಗಾಂಜಲೋಗೆ ಕಝಿನ್ ಅಂತ. ಡಾನಲಾರ ತನ್ನ ಐಡೆಂಟಿಟಿಯನ್ನು ಹೈಡ್ ಮಾಡ್ಕೊಳ್ಳಿಕ್ಕೆ ಅದು ತನ್ನ ಫ್ರೆಂಡ್ ಅಂತ ಹೇಳಿಕೊಳ್ಳುತ್ತಾಳೆ ಸುಳ್ಳು ಕಥೆಯಲ್ಲಿ. ಹಾಗಿದ್ರೆ ಫಿಕ್ಸ್ ಸ್ಟೋರಿನಲ್ಲಿ ವಾಟ್ ಶಿ ಯೂಸ್ಡ್ ಆ್ಯಸ್ ಅರ್ ಫ್ರೆಂಡ್. ರೈಟ್ ಆನ್ಸರ್ ಈಸ್ ಸೆಕೆಂಡಿಗೆ ಸಿ ಆಗಿರುತ್ತೆ. ಪೆಟ್ರಾ ಸೇವಕಿ, ಹೌದಲ್ವಾ? ಹಾಗಿದ್ರೆ ಕೊನಿತೋ ಈ ಕಡೆ ಬರ್ತಾನೆ, ಯಾಕಂದರೆ ಇಬ್ಬರು ಕೂಡ ಸೇವಕರಾಗಿರ್ತಾರೆ ಅವರು. ಹಾಗಿದ್ರೆ ಕ್ವಶನ್ ನಂಬರ್ 4 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 5. ಮೈ ಡಿಯರ್ ಚಿಲ್ಡ್ರನ್, ಕರೆಕ್ಟ್ ದಿ ಚೂಸ್ ದ ಕರೆಕ್ಟ್ ರೀಸನ್ ವಿಚ್ ಮೇಡ್ ದಿ ಓನರ್ ಆಫ್ ದಿ ಗಾರ್ಡನ್ ಲೆದರ್ಜಿಕ್ ಅಂತ ಇದೆ. ಲೆದರ್ಜಿಕ್ ಅಂದರೆ ಲೇಝಿ ಅಂತ ನೆನ್ಪಿಟ್ಕೊಳ್ಳಿ. ಪಾಠದಲ್ಲಿ ಯಾವ ರೀತಿಯಾಗಿ ಸೀಕ್ವೆನ್ಸ್ ಬಂದಿದೆಯೋ ಆ ರೀತಿಯಾಗಿ ಬರೀಬೇಕಂತೆ. ಆನ್ಸರ್ ಬಹಳ ಈಸಿ ಕಣ್ರಿ. ಕ್ವಶನ್ ನಂಬರ್ 5 ರೈಟ್ ಆನ್ಸರು ಎ ಆಗಿರುತ್ತೆ. ಯಾಕೆ? ಅಜ್ಜ ಮೊದಲಿಗೆ ಬರ್ತಾನೆ. ಓಲ್ಡ್ ಮ್ಯಾನ್ ಅರೈವ್ಡ್. ಥೆಫ್ಟ್ ಸ್ಟಾಪ್ಡ್. ಥೆಫ್ಟ್ ಅಂದರೆ ಕಳ್ಳತನಗಳು ನಿಂತು ಹೋದವು ಗಾರ್ಡನಲ್ಲಿ. ಇನ್ಕಮ್ ರೇಸ್ಡ್. ಕಾಮನ್ ಅಲ್ವಾ, ಕಳ್ಳತನ ನಿಂತಿದ್ದಾವೆ ಅಂದರೆ ಇನ್ಕಮ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಓನರ್ ಲೈಫ್ ಸ್ಟೈಲ್ ಚೇಂಜ್ಡ್. ಇದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 6 ನೋಡೋಣ. ದ ಥಿಂಗ್ಸ್ ದಟ್ ಬೋರ್ಕ್ಸ್ ಕಂಟಿನ್ಯೂ ಟು ಈವನ್ ಆಫ್ಟರ್ ಹಿ ಬಿಕಮ್ ಬ್ಲೈಂಡ್ ಅಂತ ಇದೆ. ನೋಡಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಇಲ್ಲಿ ಜಾರ್ಜ್ ಲೂಯಿಸ್ ಬೋರ್ಕ್ಸು ಅಜ್ಜ ಆದಾಗ ಅಂದರೆ ವಯಸ್ಸಿನಲ್ಲಿ ಕಣ್ಣನ್ನು ಕಳೆದುಕೊಳ್ತಾನೆ. ಬೈ ಬರ್ತ್ ಹಿ ವಾಸ್ ನಾಟ್ ಬ್ಲೈಂಡ್. ಆಯಿತಾ? ಬರ್ತಾ ಬರ್ತಾ ಕಣ್ಣೇ ಕಾಣ್ದಂಗೆ ಆಗ್ಬಿಡುತ್ತೆ. ಆದರೂ ಕೂಡ ಜನರಿಗೆ ಯಾರೂ ಗೊತ್ತಾಗ್ಬಾರ್ದು ನನ್ನ ಮರ್ಯಾದೆ ಪ್ರಶ್ನೆ ಅಂದ್ಬಿಟ್ಟು ಅವನು ಆ ಸಮಯದಲ್ಲೂ ಕೂಡ ಆಯಿತಾ ಬುಕ್ಸ್ಗಳನ್ನು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ತಾ ಇರ್ತಾನೆ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಬೈ ಬುಕ್ಸ್ ಅನ್ನುವಂಥದ್ದು ಆಪ್ಷನ್ ಸಿ 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 7. ವಿದ್ಯಾರ್ಥಿಗಳೇ, ನನ್ನ ಪ್ರತಿಯೊಂದು ಇಂಗ್ಲೀಷ್ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ. ಉದ್ದೇಶ ಏನು ಗೊತ್ತಾ? ಸೇಮ್ ಕ್ವಶನ್ ಬಂದು ಪ್ರಿಂಟ್ ಬೀಳಲ್ಲ ಕಣ್ರಿ. ಅರ್ಥ ಮಾಡ್ಕೊಂಡಿದ್ರೆ 100% ಅವಳು ಬರೆದು ಬರ್ತೀರಾ. ದಿಸ್ ವಿಡಿಯೋ ಈಸ್ ಫಾರ್ ವೆರಿ ವೀಕ್ ಸ್ಟೂಡೆಂಟ್ಸ್. ದಿಸ್ ವಿಡಿಯೋ ಈಸ್ ಫಾರ್ ದೋಸ್ ಹೂ ವಾಂಟ್ ಟು ಸ್ಕೋರ್ 80/80. ಕಾಟಾಚಾರಕ್ಕೆ ಅಂತ ಬರಬೇಡಿ, ದಯವಿಟ್ಟು ಬೇಜಾರಾಗ್ಬಿಡ್ರಿ ಆಯಿತಾ. ಅಕಾರ್ಡಿಂಗ್ ಟು ದ ಸ್ಪೀಕರ್, ಬ್ರೆಜಿಲಿಯನ್ ಡ್ರೈವರ್ಸ್ ಆರ್ ಆನ್ ಲುಕ್ಔಟ್ ಫಾರ್ ಡ್ಯಾಶ್ ಅಂತ ಇದೆ. ಬ್ರೆಜಿಲ್ ಪಾಠದಲ್ಲಿ ಜಪಾನ್ ಆ್ಯಂಡ್ ಬ್ರೆಜಿಲಿಯನ್ ಡ್ರೈವರ್ಸ್ ಅಂದರೆ ಬ್ರೆಜಿಲಲ್ಲಿ ಕಾರ್ ಓಡಿಸ್ತಾರಲ್ವ, ಆ ಡ್ರೈವರ್ಸ್ಗಳು ಅವರು ಸದಾ ವೆಲ್ಕಮ್ ಮಾಡ್ತಾ ಇರ್ತಾರೆ. ಅಂದರೆ ಕಾಯ್ತಾ ಇರ್ತಾರೆ. ಯಾರಿಗೆ ಅಂದರೆ ಪಾದಚಾರಿಗಳನ್ನು ಅಂತ. ಅಂದರೆ
ಪೆಡಿಸ್ಟೇರಿಯನ್ಸ್ ಅಂತ ಕರಿತೀವಿ. ಕ್ಲಿಯರ್, ಆಪ್ಷನ್ ಬಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಯಾಕೆ ಸರ್ ಅಂದರೆ ಅವ್ರ ಜೊತೆ ಆಟಾಡೋಣ ಅಂತ. ಕ್ವಶನ್ ನಂಬರ್ 8, ಅಪೋಸಿಷನ್ ಟು ಮಾರ್ಕಸ್ ಇ ಬಿ ಇನ್ ದಿ ವೋಟರ್ ವಾಸ್ ಲೈಕ್ ಡ್ಯಾಶ್ ಅಂತ ಇದೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಸೆಕೆಂಡ್ ಪೇಜಲ್ಲೇ ಪಾಠದಲ್ಲಿತ್ತು. ಏನು ಅಂದರೆ, ಇಫ್ ಸಮ್ಮನ್ ಸ್ಟ್ಯಾಂಡ್ಸ್ ಅಪೋಸಿಟ್ ಟು ಮಾರ್ಕಸ್ ಇ ಬಿ ಇನ್ ದ ಎಲೆಕ್ಷನಲ್ಲಿ ಯಾರಾದರೂ ಆ ಮಾರ್ಕಸ್ ಇ ಬಿ ಎದುರಿಗೆ ನಿಂತರೆ ಸಗಣಿ ತಿಂದಂಗೆ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಸೋತೋಗ್ತಾನವನು ಅಂತ, ಅಂದರೆ ಡಂಗ್ ಹಿಲ್ ಅಂತ. ಇದೆಯಾ ಎಲ್ಲಾದರೂ? ಇದೆ ನೋಡಿ. ಕ್ವಶನ್ ನಂಬರ್ ಬಿ 8ಗೆ ಬಿ, ಆಪ್ಷನ್ ಬಿ ಇಸ್ ದ 100% ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಇನ್ ವೇರ್ ದೇರ್ ಇಸ್ ಅ ವೀಲ್ ಓನರ್ ಆಫ್ ರಾಮ್ ಸೈಕಲ್ ವಾಸ್ ಡ್ಯಾಶ್ ಅಂತ ಇದೆ. ರಾಮ್ ಸೈಕಲ್ ಶಾಪಿನ ಓನರಿನ ಹೆಸರೇನು? ಸರಿಯಾದ ಉತ್ತರ ಎಸ್ ಕನಕರಾಜನ್ ಅಂತ ಇದಲ್ವಾ, ಅದೇ 100% ಸರಿಯಾದ ಉತ್ತರ. ಈಗ ಎನ್ ಕನ್ನಮ್ಮಲ್ಲಿ ಯಾರು ಅಂದರೆ ಫಸ್ಟ್ ಪಯೋನೀರ್ ಅಂತ ಬರೀರಿ, ಸೆಂಟ್ರಲ್ ಕೋಆರ್ಡಿನೇಟರ್ ಅವರು. ಫಾತಿಮಾ ಯಾರು ಅಂತ ಹೇಳಿದರೆ ಶಿ ವಾಸ್ ಆನ್ ಫೀಮೇಲ್ ಆ್ಯಕ್ಟಿವಿಸ್ಟ್. ಹಾಗೂ ಮುತ್ತು ಭಾಸ್ಕರನ್ ಯಾರು ಅಂತ ಕೇಳಿದರೆ ನಿಮಗೆ ಎಕ್ಸಾಮಲ್ಲಿ ಮುತ್ತು ಭಾಸ್ಕರನ್ ಹೂ ರೋಡ್ ದಿ ಸೈಕಲ್ ಸಾಂಗ್. ಕ್ಲಿಯರ್, ಸೈಕ್ಲಿಂಗ್ ಸಾಂಗ್. ಕ್ವಶನ್ ನಂಬರ್ 10, ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ದ ಪೋಯಮ್ ವಾಟರ್. ವಿಲೇಜ್ ವಾಡಾ, ಸಮೇರಿಯನ್ ವುಮೆನ್ ಜೀಸಸ್, ದಿ ಜ್ಯೂ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರ್ ಪಾರ್ಟಿಗೆ ಹೋಗೋಣ. ಕ್ವಶನ್ ನಂಬರ್ 11 ಎಲ್ಲರಿಗೂ ಕೂಡ ಕಲಿಸಿದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ತಾಯಿದ್ರೆ ಬರೀ ಆನ್ಸರು ಕೇಳೋದ್ರಿಂದ ಉಪಯೋಗವಿಲ್ಲ ಕಣ್ರೋ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕ್ವಶನ್ ನಂಬರ್ 11 ಪ್ಯಾಸಿವ್ ವಾಯ್ಸ್ ಅಂತ ಇರುತ್ತೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದೇ ಒಂದು ವಿಡಿಯೋ ನೋಡಿ, ಜೀವನದಲ್ಲೂ ಮರೆಯಲ್ಲ. ಔಟ್ ಆಫ್ 4 ಎಕ್ಸಾಮಲ್ಲಿ 3 ತೆಗಿತೀರಾ ನೋಡಿ. ಉಮೋಫಿಯಾ ಮ್ಯಾನ್ಸನ್ ವಾಸ್ ಬಿಲ್ಟ್ BUILT ಅನ್ನುವಂಥದ್ದೇ ಸರಿಯಾದ ಉತ್ತರ. 5 bulls and countless goats were slaughtered. were slaughtered SLAGUSTRED. ನೆಕ್ಸ್ಟ್, ಎಂಟರ್ಟೈನ್ ಪೀಪಲ್ ಆನ್ ದ ಡೇ ಇಟ್ ಡ್ಯಾಶ್ ಅಂತ ಇದೆ. ವಾಸ್ ಓಪನ್ಡ್ WAS ವಾಸ್ ಓಪನ್ಡ್ OPENED. ಕ್ಲಿಯರ್ ಮೈ ಡಿಯರ್. ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಬೋರ್ಕ್ಸ್ ಸೇಸ್ ದ್ಯಾಟ್ ಇಟ್ ವುಡ್ ಬಿ ವಂಡರ್ಫುಲ್ ಟು ರೈಟ್ ಎ ಹಿಸ್ಟ್ರಿ ಆಫ್ ಬುಕ್. ಹಿ ವಿಲ್ ಡ್ಯಾಶ್ ಅಂತ ಇದೆ. ಹಿ ವಿಲ್ ಕೀಪ್ ಇಟ್ ಇನ್ ಮೈಂಡ್ ಅಂತ. ಅವನು ತನ್ನ ತಲೆಯಲ್ಲಿ ಅದು ಇಟ್ಕೊತೀನಿ ಅಂತ ಹೇಳ್ತಾನೆ. ಆಯಿತಾ, ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್. ಹೌಎವರ್ ಹಿ ಸೇಸ್ ದಟ್ ಆ್ಯನ್ 83-year-old ಮ್ಯಾನ್ ಕೆನಾಟ್ ಡ್ಯಾಶ್ ಅಂದರೆ ಕೆನಾಟ್ ಹೇಳಿ ನೋಡೋಣ. ಸೆಟ್ ಎ ಪ್ರಾಜೆಕ್ಟ್ ಅಂತ. ಸೆಟ್ ಎ ಪ್ರಾಜೆಕ್ಟ್ ಆಫ್ ದಿಸ್ ಕೈಂಡ್ ಫಾರ್ ಹಿಮ್ಸೆಲ್ಫ್. ಈಗ ಈ ವಯಸ್ಸಲ್ಲಿ ನಾನು ಆ ಪ್ರಾಜೆಕ್ಟನ್ನು ಸೆಟ್ ಮಾಡಲಿಕ್ಕಾಗಲ್ಲ. ಯಾವ ಪ್ರಾಜೆಕ್ಟು? ಪುಸ್ತಕ ಬರೆಯುವಂಥದ್ದು ಅಂತ. ಕ್ವಶನ್ ನಂಬರ್ 13 ಮೈ ಡಿಯರ್ ಚಿಲ್ಡ್ರನ್. ಇದರಷ್ಟು ಈಸಿ ಯಾವುದೂ ಅಲ್ಲ ಕಣ್ರಿ. ಯಾವುದೇ ಕಾರಣಕ್ಕೂ 0 ಮಾರ್ಕ್ಸ್ ತೆಗೆಯಂಗಿಲ್ಲ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅಂತಲೂ ಕೊಟ್ಟಿದ್ದೀನಿ. ಆದರೂ ಕೂಡ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ವಿಮೆನ್ ಎಂಪವರ್ಮೆಂಟ್ ಇಸ್ ದ ಆರ್ಟ್ ಆಫ್ ಗಿವಿಂಗ್ ಪವರ್ ಟು ವುಮೆನ್. ಇಟ್ ಅಂತ ಇದೆ. ಇಟ್ ಅಂದರೆ ವುಮೆನ್ ಎಂಪವರ್ಮೆಂಟ್ ಅಂತ ಕ್ಲಿಯರಾಗಿ ಬರೀರಿ. ಇಲ್ಲಿ ಏನು ಗೊತ್ತಾ, ಇಟ್ ಅಂದರೆ ಏನು, ದಟ್ ಅಂದರೆ ಏನು, ದೇರ್ ಅಂದರೆ ಯಾರು, ದೆಮ್ ಅಂದರೆ ಯಾರು, ದೀಸ್ ಅಂದರೆ ಏನು, ಇವೆಲ್ಲವೂ ಕೂಡ ಬರಿಬೇಕಾಗತ್ತೆ. ಇನ್ವಾಲ್ವ್ಸ್ ವುಮೆನ್ ಆರ್ಗನೈಜೇಷನ್. ದಟ್ ಅಂದರೆ ವುಮನ್ ಆರ್ಗನೈಜೇಷನ್ ಅಂತ. ಹೀಗೆ ದೇರ್ ಅಂದರೆ ಅವರ ಅಂದರೆ ವುಮನ್ಸ್ ಅಂತ. ಫಸ್ಟ್ ಒನ್ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹೀಗೆ ತಾವುಗಳು ಬರಿತಾ ಹೋಗಬೇಕು. ದೆಮ್ ಅಂದರೆ ಇಲ್ಲಿ ವಿಮನ್ ಅಂತ ಬರುತ್ತೆ. ದೀಸ್ ಅಂದರೆ ತಾವೇ ನನಗೆ ಕಮೆಂಟ್ ಮುಖಾಂತರ ಲಾಸ್ಟ್ಗೆ ಆನ್ಸರ್ ಏನು ಅಂತ ಕಳಿಸಿ ದೀಸ್ಗೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ಆನ್ಸರ್ಸ್ ಕಡೆಗೆ ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್. 100% ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ದೇರ್ ಇನ್ ದಿಸ್ ಕ್ವಶನ್ ಪೇಪರ್. ಬನ್ನಿ, ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯೆಟ್. ಜೂಲಿಯೆಟ್ಗೆ ಯಾವ ಇಮೇಜಸ್ಗಳನ್ನು ತೆಗೆದುಕೊಂಡು ರೋಮಿಯೋ ಡಿಸ್ಕ್ರೈಬ್ ಮಾಡ್ತಾನೆ ಅಂದರೆ, ಫಸ್ಟ್ ಒನ್ ಬ್ರೈಟರ್ ದ್ಯಾನ್ ಟಾರ್ಚ್, ಸೆಕೆಂಡ್ ಒನ್ ಸ್ನೋವಿ ಡವ್ ಆ್ಯಸ್ ಎ ಸ್ನೋವಿ ಡವ್, ಥರ್ಡ್ ಒನ್ ಆ್ಯಸ್ ಅ ರಿಚ್ ಜ್ಯುವೆಲ್. Clear? These 3 are the very important one. Away answers. Question number 15. Who are the arrows and who sends them forward in on children? Who are the arrows ಅಂತ ಇದೆ. arrows ಅಂದರೆ ಯಾರು? ಲಿವಿಂಗ್ ಚಿಲ್ಡ್ರನ್ ಅನ್ನುವಂಥದ್ದು ರೈಟ್ ಆನ್ಸರ್. ಹೂ ಸೆಂಡ್ಸ್ ದೆಮ್ ಫಾರ್ವರ್ಡ್ ಅಂದರೆ ಗಾಡ್ ಅಂತ ನೆನ್ಪಿಟ್ಕೊಳ್ಳಿ. ಆರ್ಚರ್ ಅಂತ, ದಿ ಆರ್ಚರ್. ಕ್ವಶನ್ ನಂಬರ್ 16. ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಅಕಾರ್ಡಿಂಗ್ ಟು ವುಮೆನ್ ಅಂತ ಇದೆ. ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಏನು ಅಂದರೆ, ಸಾಯಿಲ್, ವಾಟರ್ ಆ್ಯಂಡ್ ಪ್ಯೂರ್ ಏರ್. ಫಾರೆಸ್ಟ್ gives us soil. The real value of the forest knows by women because forest bears us soil, water and pure air. Soil, water and pure air ಅಂತ. ಡಿಫ್ರೆನ್ಸ್ ಬಿಟ್ವೀನ್ ಏನಿದು, ಬಿಟ್ವೀನ್ whom the difference of race could water identify ಅಂತ ಇದೆ. ಭಾಳ ಈಸಿ. ಫಸ್ಟ್ ಒನ್ ಡ್ಯಾಶಸ್ ಎಲ್ಲ ಇತ್ತು. ಜೀಸಸ್, ದ ಜ್ಯೂ ಆ್ಯಂಡ್ ದಿ ಸಮೇರಿಯನ್ ವಿಮೆನ್. ಸೆಕೆಂಡ್ ಒನ್
ಸ್ಪೂಲ್ ಆ್ಯಂಡ್ ಲೆದರ್ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೊಯಮ್ ಇದೆ ಅಲ್ವಾ ವಾಟರು, ಸೆಕೆಂಡ್ ಸ್ಟಾನ್ಸಾ ಇದೆ ಅಲ್ವಾ, ಅದೇ ಆನ್ಸರ್. ಕ್ಲಿಯರ್? ಬನ್ನಿ ಈಗ ನಾವು 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಎಲ್ಲ 4 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆಯೂ ಕೂಡ ನಾನು ನಿಮಗೆ ಏನಂತೀರ ತಾವುಗಳು ಬೇಜಾರಾಗ್ಬಿಡಿ, ಕ್ವಶನ್ ವಿತ್ ಆನ್ಸರು ಆಯಿತಾ ಅಪ್ಲೋಡ್ ಮಾಡಿರುವಂಥ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಯಾಕಂದರೆ 5,000 ವೀಡಿಯೋಸ್ಗಳಲ್ಲಿ ನಿಮ್ಮ ಹುಡುಕೋದು ಭಾಳ ಕಷ್ಟ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸೇ ಗೊತ್ತಿಲ್ಲ ಅಂದವರು ಕಮೆಂಟ್ ಮಾಡಿ, ಸರ್ ನಮಗೆ ಕಳಿಸ್ಕೊಡಿ ಸರ್ ಗೊತ್ತಾಗ್ತಾ ಇಲ್ಲ ಅಂತ ಕಳಿಸ್ಕೊಡ್ತೇವೆ ಮೇಲಿಗೆ ಅಥವಾ ಕಮೆಂಟಲ್ಲಿ. ವಾಟ್ ಡಸ್ ದ UN ಸೆಕ್ರೆಟರಿ ಜನರಲ್ ರಿಪೋರ್ಟ್ ಫೋಕಸ್ ಆನ್ ಅಂತ ಇದೆ. ಇದು ಭಾಳ ಹಾರ್ಡ್ ಕ್ವಶನ್ ಸರ್, ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಡಿಸ್ಕ್ರೈಬ್ ದಿ ರೊಮ್ಯಾಂಟಿಕ್ ಮೂಮೆಂಟ್ಸ್ ಬಿಟ್ವೀನ್ ಡಾನ್ ಗಾನ್ಜೋಲೋ ಆ್ಯಂಡ್ ಡಾನ್ ಅಲಾರಾ ಇನ್ ದೇರ್ ಯೂತ್ ಡೇಸ್. ಭಾಳ ಈಸಿ ಆದಂಥ ಆನ್ಸರು. ವೆನ್ ಯು ಆರ್ ಓಲ್ಡ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನೇ ಬರಿಬೇಕು. ನೆಕ್ಸ್ಟ್ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್, ಅದನ್ನೇ ಬರಿಬೇಕು, ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ 100%. ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್, ಸೇಮ್ ಆ್ಯಸ್ ಇಟ್ ಈಸ್ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ, ಬರಿಬೇಕು. 3 ಆಯಿತು. ಬರಿಬೇಕಾಗಿರೋದು ಎಷ್ಟು ಸರ್? 4. ನೆಕ್ಸ್ಟ್ ರೈಟ್ ಎ ನೋಟ್ ಆನ್ ದಿ ಬಿಹೇವಿಯರ್ ಆಫ್ ಡೀರ್ ಅಟ್ ನಾರಾ ಅಂತ ಇದೆ. ಇದರಷ್ಟು ಈಸಿ ಆನ್ಸರ್ ಯಾವುದೂ ಅಲ್ಲ. ಇಟ್ ಬೌಡ್ ಹಿಮ್, ರೆಸ್ಪೆಕ್ಟೆಡ್, ಹೌದು ಅಲ್ವಾ? ಬಹಳ ಈಸಿಯಾಗಿದೆ. 4 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ತಾವುಗಳು. ಇವೆಲ್ಲ ಸ್ವಲ್ಪ ನಾನು ಫಾಸ್ಟ್ ಮುಂದೆ ಹೋಗ್ತೇನೆ, ಯಾಕಂದರೆ ಗ್ರಾಮರ್ ಕಲಿಸ್ಬೇಕು ವಿದ್ಯಾರ್ಥಿಗಳಿಗೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ಯಾಸೇಜ್ ಇದ್ದೇ ಇರುತ್ತೆ ನಿಮಗೆ. ಇದರಲ್ಲಿ ಒಂದು ನೋಡಿ ಆಂಟೋನಿಮ್ ಮಾಡಿ ಪ್ರಿಫಿಕ್ಸ್ ಕೂಡ ಮಾಡಿ ಅಂತ ಒಂದು ಕ್ವಶನ್ ಇದೆ. ನೋಡ್ಬೋದು ಎಲ್ಲರೂ ಕೂಡ, ಭಾಳ ಈಸಿ ಕಂಡ್ರಿ. ಅಂಡರ್ಸ್ಟುಡ್ಗೆ ಈಗ ಆಂಟೋನಿಮ್ ಏನು ಅಂದರೆ ಮಿಸ್ಅಂಡರ್ಸ್ಟುಡ್ ಅಂತ. ಮಿಸ್ಅಂಡರ್ಸ್ಟುಡ್ಡು ರೈಟ್, ಅದು ನೋಡಿ ಏನಂತೀರ, ಪ್ರಿಫಿಕ್ಸ್ ಕೂಡ ಆಗುತ್ತೆ. ಆಂಟೋನಿಮ್ ಅಂತ ಹೇಳಿದರೆ ವಿರುದ್ಧ ಪದ ಕೂಡ ಆಗುತ್ತೆ ಆಯಿತಾ. ಪ್ರಿಫಿಕ್ಸ್ ಅಂದರೆ ಮೊದಲಿಗೆ ಜೋಡಿಸುವಂಥದ್ದು ಫಸ್ಟಿಗೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು 100% ಏನಂತೀರ ಪಾರ್ಟ್ ಡಿನಲ್ಲಿದ್ದೇವೆ. ಮಿಸ್ಟರ್ ಮಂಜುನಾಥ್ ಈಸ್ ಡ್ಯಾಶ್ MA ಡಿಗ್ರಿ ಹೋಲ್ಡರ್. ಆ್ಯನ್ MA ಡಿಗ್ರಿ ಹೋಲ್ಡರ್ ಇಸ್ ದ ರೈಟ್ ಆನ್ಸರ್. ಡಿಫೆಂಡ್ ಹೆಲ್ಪ್ಸ್ ಬ್ಲಡ್ ಟು ಎಗ್ನೆಸ್ಟ್ ದಿ ಬಾಡಿ ಇಂಜೆಕ್ಷನ್ ಅಂತ ಇದೆ. ಇದನ್ನು ಮಾಡ್ತೀರಾ? ತಲೆ ಕೆಡಿಸ್ಕೊಬೇಡಿ, ರಿಅರೇಂಜ್ ಎಲ್ಲರೂ ಕೂಡ ಬರೀತೀರಾ. ಈಗ ಇರುವಂಥದ್ದು ಒನ್ ಆಫ್ ಮೈ ಫ್ರೆಂಡ್ಸ್, ಇಲ್ಲಿ ತಪ್ಪು ಬರೀತಾ ಇದ್ದರೆ ಇದನ್ನು ಕಲಿಸ್ಕೊಡ್ತೇನೆ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಎ ಹೋಟೆಲ್ ಇನ್ ಚೆನ್ನೈ. ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಅ ಹೋಟೆಲ್ ಇನ್ ಚೆನ್ನೈ. ರನ್ಸು ಸರಿಯಾದ ಉತ್ತರ ಇಲ್ಲಿ ರನ್ಸ್ ಆಗುತ್ತೆ. ಯಾಕೆ ಅಂತ ತಿಳಿಸ್ಕೊಡ್ತೀನಿ, ಯಾಕಂದರೆ ಸುಮ್ಮನೆ ಕಲಿತ್ರೆ ಉಪಯೋಗವಿಲ್ಲ. ಬಿಕಾಸ್ ಫ್ರೆಂಡ್ಸ್ಗಳಲ್ಲಿ ಒಬ್ಬ ಫ್ರೆಂಡು ಅಂತ, ಒಬ್ಬ ಅಂದರೆ ಸಿಂಗ್ಯುಲರ್, ಸೊ ರನ್ಸ್ ವಿಲ್ ಕಮ್. ಇಷ್ಟೇ ಆನ್ಸರು. ಕ್ಲಿಯರ್? ಅಲ್ಲಿ ಒನ್ ಅಂತ ಇರ್ತಿರಲಿಲ್ಲ, ಬರೇ ಫ್ರೆಂಡ್ಸ್ ಅಂತ ಇಡ್ತಿದ್ರೆ ಹಿಂದೆ ಏನು ಇಲ್ದಂಗೆ, ಆವಾಗ ರನ್ ಅಂತ ಆಗೋದು. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಇದೆ. ಸೊ ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್, ವಿ ಶುಡ್ ಫೋಕಸ್ ಆನ್ ಸಬ್ಜೆಕ್ಟ್, ದಟ್ ಈಸ್ ಒನ್. ರೈಟ್ ಆನ್ಸರ್ ಈಸ್ ರನ್ಸ್. ಕ್ವಶನ್ ನಂಬರ್ 4, ದಿ ಡೋರ್ ಬೆಲ್ ಡ್ಯಾಶ್ ಎವ್ರಿ ಡೇ ಅಟ್ 9 ಇನ್ ದಿ ಮಾರ್ನಿಂಗ್ ಅಂತ ಇದೆ. ಪ್ರತಿದಿನ, ಹಾಗಾಗಿ ರೈಟ್ ಆನ್ಸರ್ ಈಸ್ ಹಿಯರ್ ರಿಂಗ್ಸ್. RINGS. ರ್ಯಾಂಗ್ ತಪ್ಪು ಮಕ್ಕಳೇ, ರಿಂಗ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಲಿಂಕರ್ಸ್ ಅಂತ ಇದೆ. ಲಿಟ್ರೇಚರ್ ಈಸ್ ಎ ಡ್ರೀಮ್, ಅವರ್ ಪಾಸ್ಟ್ ಈಸ್ ನಥಿಂಗ್ ಬಟ್, ನೋಡಿ ಅ ಸೀಕ್ವೆನ್ಸ್ ಆಫ್ ಡ್ರೀಮ್ ಅಂತ. ಬಟ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಹೌದಲ್ವಾ? ಸೆಕೆಂಡ್ ಆನ್ಸರ್ ಇಲ್ಲಿ ಡ್ಯಾಶ್ ರಿಮೆಂಬರಿಂಗ್ ದಿ ಪಾಸ್ಟ್ ಆ್ಯಂಡ್ ರಿಮೆಂಬರಿಂಗ್ ದ ಪಾಸ್ಟ್. ಬುಕ್ಸ್ ಆರ್ ದಿ ಗ್ರೇಟ್ ಮೆಮೊರಿ ಆಫ್ ಆಲ್ ಸೆಂಚುರೀಸ್. ಡ್ಯಾಶ್ ದೇರ್ ಫಂಕ್ಷನ್, ದೇರ್ ಫಾರ್ ದೇರ್ ಫಂಕ್ಷನ್ ಈಸ್ ಇರ್ರಿಪ್ಲೇಸಬಲ್. ಹೌದಲ್ವಾ? ಇಫ್ ಬುಕ್ಸ್ ಡಿಸಪಿಯರ್, ಐ ರಿಪೀಟ್ ಆಲ್ ಆನ್ಸರ್ಸ್, ಬಟ್ ಆ್ಯಂಡ್ ದೇರ್ ಫಾರ್ ಇಫ್. ಬಟ್ ಆ್ಯಂಡ್ ದೇರ್ ಫಾರ್ ಇಫ್. ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ಮಕ್ಕಳು 0 ಮಾರ್ಕ್ಸ್ ತೆಗಿತಾ ಇರೋದು ಹೇಳ್ಕೊಡ್ತೇನೆ. ಕ್ವಶನ್ ನಂಬರ್ 32, ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಇದೆ. ದೀಸ್ ಪೀಪಲ್ ವರ್ ಸೆಲ್ಡಮ್ ನೋನ್ ಫಾರ್ ದೇರ್ ನೇಬರ್ಸ್ ಅಂತ ಇದೆ. ನೋಡಿ, ಇದು ಕೊಟ್ಟಿರೋದೇ ಆಲ್ರೆಡಿ ನೆಗೆಟಿವ್ನಲ್ಲಿದೆ, ಯಾಕಂದರೆ ಸೆಲ್ಡಮ್ ಅನ್ನೋ ವರ್ಡು ಅದು ನೆಗೆಟಿವ್ ಆಗಿದೆ. ದೀಸ್ ಪೀಪಲ್ ವರ್ ಸೆಲ್ಡಮ್ ಅಂದ್ರೇ ನೆಗೆಟಿವ್ ಆಗಿದ್ದರೆ ಇಲ್ಲಿ ಆನ್ಸರು ಪಾಸಿಟಿವ್ನಲ್ಲಿ ಬರಬೇಕು. ವರ್ ದೇ ಅಂತ ಬರೆದ್ರೆ ಮುಗದೇ ಹೋಯ್ತು ಆನ್ಸರು. ವರ್ ದೇ ಕ್ವಶನ್ ಮಾರ್ಕ್ ಹಾಕಬೇಕು. ಲಾರಾ ಲೈಕ್ಡ್ ದಿ ಬರ್ಡ್. ವಿದ್ಯಾರ್ಥಿಗಳೇ, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅರ್ಥ ಆಗಲ್ಲ ಕ್ವಶನ್ ಟ್ಯಾಗ್ಸು, WH ಕ್ವಶನ್ಸು, ದಯವಿಟ್ಟು ಒನ್ ಶಾರ್ಟ್ ವಿಡಿಯೋ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅಥವಾ WH ಕ್ವಶನ್ ಅಂತ ಸಪ್ರೇಟಾಗಿ ಲಿಂಕನ್ನು ಕೊಟ್ಟಿರ್ತೇನೆ, ಅಥವಾ ಕ್ವಶನ್ ಟ್ಯಾಗ್ ಅಂತ ಕೊಟ್ಟಿರ್ತೇನೆ. ಅದನ್ನು ವಾಚ್ ಮಾಡಿ, 100% ಕಲಿತೀರಾ. ದೀಸ್ ಪೀಪಲ್ ವರ್ ಸೆಲ್ಡಮ್ ನೋನ್ ಫಾರ್ ದೇರ್ ನೇಬರ್ಸ್ ಅಂತ ಇದೆ. ನಾನು ಹೇಳಿದೆ ಈಗ ವರ್ ದೇ ಅನ್ನೋದು ಆನ್ಸರು. ಸೆಕೆಂಡ್ ಒನ್, ಲಾರಾ ಲೈಕ್ಡ್ ದಿ ಬರ್ಡ್ ಅಂತ ಇದೆ. ವೆರಿ ಈಸಿ. ದಿ ಬರ್ಡ್ಗೆ ಅಂಡರ್ಲೈನ್ ಇದೆ. ವಾಟ್ ಈಸ್ ಅವರ್ ಕ್ವಶನ್? ಫ್ರೇಮ್ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ಪಾರ್ಟ್ ಆ್ಯಸ್ ಆನ್ಸರ್. ಆಯಿತಾ? ಬನ್ನಿ ಈಗ
ಪಾಸ್ಟ್ ಟೆನ್ಸಲ್ಲಿದೆ ಸೆಂಟೆನ್ಸು. ಸೊ ಅವರ್ ರೈಟ್ ಆನ್ಸರ್ ಈಸ್ ಡಿಡ್ ಲಾರಾ. ನೋಡಿ ತಾವುಗಳು ಇಲ್ಲಿ ಮಾಡಬೇಕಾದ್ರೆ WH ಕ್ವಶನಿಗೆ ನಮಗೇನು ಬೇಕು, ಒಂದು WH ವರ್ಡ್ ಕೂಡ ಬೇಕು. ಹಾಗಾಗಿ ನೋಡಿ, ವಾಟ್ ಡಿಡ್ ಲಾರಾ ಲೈಕ್ ಅಷ್ಟೇ. ವಾಟ್ ಡಿಡ್ ಲಾರಾ ಲೈಕ್ ಕ್ವಶನ್ ಮಾರ್ಕ್ ಹಾಕಿ. ವಾಟ್ ಡಿಡ್ ಲಾರಾ ಲೈಕ್ ಅಂದರೆ ದಿ ಬರ್ಡ್ ಅಂತ ಬರುತ್ತೆ. ಹಾಗಿದ್ರೆ ನಾವು ಫ್ರೇಮ್ ಮಾಡಿರೋದು ಸರಿ. ವಾಟ್ ಡಿಡ್ ಲಾರಾ ಲೈಕ್, ನಾಟ್ ಲೈಕ್ಡ್. ರೆಕ್ಟಿಫೈ ದಿ ಎರರ್. ಇದಿಷ್ಟು ಈಸಿ ಯಾವುದೂ ಅಲ್ಲ. ಇಲ್ಲೂ ಕೂಡ 0 ತೆಗಿತಾ ಇದ್ದೀರಾ. ಹಿ ಇನ್ವೈಟೆಡ್ ಮೈ ಟೀಚರ್ ಫಾರ್ ಗಿವ್ ಅಡ್ವೈಸ್ ಅಂತ ಇದೆ. ಫಾರ್ ಎ ತಪ್ಪಿಲ್ಲಿ ಟು ಅಂತ ಆ ಜಾಗದಲ್ಲಿ ಬರೀಬೇಕು. ಫುಲ್ ಸೆಂಟೆನ್ಸ್ ಕಾಪಿ ಆ್ಯಸ್ ಇಟ್ ಈಸ್ ಬರೀಬೇಕು. ಕ್ವಶನ್ ನಂಬರ್ 2, ದಿಸ್ ಹೌಸ್ ಈಸ್ ಬಿಲಾಂಗಿಂಗ್ ಟು ದ ಮಿನಿಸ್ಟರ್ ಅಂತ ಇದೆ. ಏನೂ ಇಲ್ಲ, ಈಸ್ ಬಿಲಾಂಗಿಂಗ್ ತಪ್ಪು ಮಕ್ಕಳೇ. ದಿಸ್ ಹೌಸ್ ಬಿಲಾಂಗ್ಸ್ ಟು ದಿ ಮಿನಿಸ್ಟರ್ ಈಸ್ ದ ರೈಟ್ ಆನ್ಸರ್. ದಿಸ್ ಹೌಸ್ ಬಿಲಾಂಗ್ಸ್ ಟು ದಿ ಮಿನಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಫ್ಲೋ ಚಾರ್ಟ್ ನೋಡೋಣ. ಇದನ್ನು ನೋಟ್ ಮೇಕಿಂಗ್ ಅಂತಲೂ ಕರೀತಾರೆ. ಆಯಿತಾ, ಇದರಷ್ಟು ಈಸಿ ಯಾವುದೂ ಅಲ್ಲ. ಕಾಪಿ ಮಾಡಿ ಬರೆಯುವಂಥದ್ದು. ಎಲ್ಲರೂ ಕೂಡ ಇದನ್ನು ಬರದೇ ಬರೀತೀರಾ. ಇದೇನು ಟೆನ್ಷನ್ ಇಲ್ಲ ನನಗೆ ಟೆನ್ಷನ್ ಇರುವಂಥದ್ದು ಇಲ್ಲಿ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ. ಈಗಾಗಲೇ ನಾನು ಆಯಿತಾ, ನನ್ನ ಬಹಳ ವೈರಲ್ ಆಗಿರುವಂಥ ವೀಡಿಯೋಸ್ಗಳಲ್ಲಿ ಅದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಇದರಷ್ಟು ಈಸಿ ಯಾವುದೂ ಅಲ್ಲ. ಆಯಿತಾ, ನೋಡಿ ಈಗ ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ. ಬೇಜಾರಾಗ್ಬಿಟ್ರಪ್ಪ, ಒಂದು 20 ನಿಮಿಷ ಕೊಡಿ, ನಾನು ಹೇಳಿದ್ನಲ್ವ ದಿನ ಒಂದು ಅರ್ಧ ಗಂಟೆ ನನಗೆ ಅಂತ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ 5 ಮಾರ್ಕ್ಸಿಗಿದೆ. ಯಾಕೆ ನನಗೆ ಬರಲ್ಲ ಅಂತ ಬಿಡಬೇಡಿ, ನಾನು ಕಲಿಸ್ಕೊಡ್ತೇನೆ. ಐ ಆಮ್ ದೇರ್ ವಿತ್ ಯು. ಏನೂ ಇಲ್ಲ ಕಣ್ರೋ. ನೋಡಿ, ಐ ಇರೋದು ಹಿ ಅಂತ ಬರ್ಕೊಳ್ಳಿ ಅಥವಾ ಶಿ ಅಂತ ಬರೀರಿ. ಹೆಂಗೆ ಸರ್ ಗೊತ್ತಾಗುತ್ತೆ ಐ ಶಿ ಅಂತ ಹೇಳಿದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಅದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಣ್ರೋ. ಅದನ್ನು ಕಲೀರಿ ಫಸ್ಟ್, ಬೇಸಿಕ್ ಕಲಿತು ಪಿಚ್ ಮಾಡಿ ಇದಕ್ಕೆ. ನೋಡಿ ಈಗ ಇಲ್ಲಿ ಆನ್ಸರ್ ಹೇಳ್ತಾ ಹೋಗ್ತೇನೆ. ಡಾನ್ ಗಾನ್ಜಲೋ ಆಸ್ಕ್ಡ್ ಕೊನಿತೋ ದ್ಯಾಟ್ ಹಿ ವಾಂಟೆಡ್ ಅ ಬೆಂಚ್, ಅಥವಾ ಡಾನ್ ಗಾನ್ಜಲೋ ಸೆಡ್ ಕೊನಿತೋ ದ್ಯಾಟ್ ಹಿ ವಾಂಟೆಡ್ ಅ ಬೆಂಚ್ ಟು ಹಿಮ್ಸೆಲ್ಫ್. ಕೊನಿತೋ ರಿಪ್ಲೈಡ್ ಡಾನ್ ಗಾನ್ಜಲೋ ದ್ಯಾಟ್ ದೇರ್ ವಾಸ್ ನನ್. ಡಾನ್ ಗಾನ್ಜಲೋ ಆಸ್ಕ್ಡ್ ಕೊನಿತೋ, ನೋಡಿ, ಆಸ್ಕ್ಡ್ ಕೊನಿತೋ ಹೂ ಹ್ಯಾಡ್ ಅಕ್ಯುಪೈಡ್ ಹಿಸ್ ಯೂಸುವಲ್ ಬೆಂಚ್. ಫುಲ್ ಸ್ಟಾಪ್, ಕ್ವಶನ್ ಮಾರ್ಕ್ ಬರಲ್ಲ, ಫುಲ್ ಸ್ಟಾಪ್. ಕೊನಿತೋ ರಿಪ್ಲೈಡ್ ಡಾನ್ ಗಾನ್ಜಲೋ ದ್ಯಾಟ್ ದೇರ್ ವರ್ 3 priests ಸಿಟ್ಟಿಂಗ್ ಓವರ್ ದೇರ್. ಇಷ್ಟೇ ಆನ್ಸರು. ಆ್ಯಕ್ಚುಲಿ ಓವರ್ ಸ್ಕಿಪ್ ಆಗುತ್ತೆ ಇಲ್ಲಿ, ಆದರೂ ಕೂಡ ಬರೀರಿ ಸೇಫ್ಟಿಗಾಗಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ನಿಮಗೆ ಇದು ಕಂಪಲ್ಸರಿ ಕ್ವಶನ್ಸ್ ಕಂಡ್ರೋ 35 ಕೂಡ. ಗ್ರೀಟಿಂಗ್ಸ್ ಅಂತ ಇದೆ. ಕೆಳಗಡೆ ಗುಡ್ ಮಾರ್ನಿಂಗ್ ಅಂತ ರೆಡಿ ಇದೆ. ಹಾಗಿದ್ರೆ ಮೇಲ್ಗಡೆನೂ ಗುಡ್ ಮಾರ್ನಿಂಗೇ ಬರಬೇಕು. ನೋಡಿ, ಹೆಲೋ ಗುಡ್ ಮಾರ್ನಿಂಗ್ ಅಂತ ಬರೆದ್ರೆ 1 ಮಾರ್ಕ್ಸು. ಕೆಳಗಡೆ ಟೂರಿಸ್ಟ್ನವನು ಗುಡ್ ಮಾರ್ನಿಂಗ್, ಹೌ ಫಾರ್ ಇಸ್ ದ ಬಸ್ ಸ್ಟಾಪ್ ಫ್ರಮ್ ಹಿಯರ್. ಗೈಡ್ ಒಬ್ಬ ಗಿವಿಂಗ್ ಡೈರೆಕ್ಷನ್ ಅಂತ ಇದೆ. ಆವಾಗ ಗೈಡು ಹೇಳಬೇಕು ಏನಂತ, ಒಬ್ಬ ಗೈಡ್ ಕೊಡುವವನು. ಸರ್ ಇಟ್ ಈಸ್ ಓನ್ಲಿ, ನೋಡಿ ಇಟ್ ಈಸ್ ಆಯಿತಾ, ಓನ್ಲಿ 1/2 ಕಿಲೋಮೀಟರ್, ಇಟ್ ಈಸ್ ಓನ್ಲಿ 200 ಮೀಟರ್ಸ್. ಈ ರೀತಿಯಾಗಿ ಕೂಡ ತಾವುಗಳು ಹೇಳ್ಬೋದು. ಟೂರಿಸ್ಟ್ ಎನ್ಕ್ವೈರಿಂಗ್ ಅಬೌಟ್ ಟೂರಿಸ್ಟ್ ಪ್ಲೇಸಸ್ ನಿಯರ್ ಬೈ. ಆವಾಗ ಟೂರಿಸ್ಟು ಅವನಿಗೆ ನಿಯರ್ ಬೈ ಪ್ಲೇಸಸನ್ನು ಕೇಳ್ತಾ ಇದ್ದಾನೆ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ನಿಯರೆಸ್ಟ್ ಆಯಿತಾ ಟೂರಿಸ್ಟ್ ಪ್ಲೇಸಸ್ ಅಂತ. ಏನಾದರೂ ತಾವುಗಳು, ಆದರೆ ಕ್ವಶನ್ ಮಾರ್ಕಿಂದ ಎಂಡ್ ಮಾಡಬೇಕು. ಸರ್ ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಯಾವುದಾದ್ರು ಇದ್ದಾವೆ ಹತ್ತಿರ ಹೇಳ್ತೀರಾ ಅಂತ. ಕುಡ್ ಯು ಪ್ಲೀಸ್ ಟೆಲ್ ಮಿ, ಅಥವಾ ಕುಡ್ ಯು ಪ್ಲೀಸ್ ಹೆಲ್ಪ್ ಮಿ ಟು ನೋ ದಿ ಟೂರಿಸ್ಟ್ ಪ್ಲೇಸಸ್ ನಿಯರ್ ಬೈ ಆಫ್ ದಿಸ್ ಪ್ಲೇಸ್ ಅಂತ. ಆವಾಗ ಗೈಡ್ ಹೇಳ್ತಾನೆ. ಇಷ್ಟೇ, ಈ 3 ಲೈನ್ ಬರೆದಿದ್ದಕ್ಕೆ 3 ಮಾರ್ಕ್ಸ್ ಸಿಗುತ್ತೆ. ಲೆಟ್ ರೈಟಿಂಗಲ್ಲಿ ನಮ್ಮ ಮಕ್ಕಳು 0 ತೆಗಿತಾ ಇದ್ದೀರಾ, ದಯವಿಟ್ಟು ತೆಗಿಬೇಡ್ರಿ. ನಾನು ಇದ್ದೀನಲ್ವಾ ನೋಡ್ರೋ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮಗೆ ಲೆಟ್ ರೈಟಿಂಗ್ ಹೇಗೆ ಬರೀಬೇಕು ಅನ್ನೋದನ್ನೇ ನಾನು 3 ಲಿಂಕನ್ನು ಕೊಟ್ಟಿರ್ತೇನೆ. ಯಾವುದಾದ್ರೂ ಒಂದು ಲಿಂಕ್ ಯೂಸ್ ಮಾಡಿ ನೋಡಿ, ನೀವು ಜೀವನದಲ್ಲೂ ಮರೆಯಲ್ಲ. 5 ಎಕ್ಸಾಮಲ್ಲಿ ಬಂದೇ ಬರುತ್ತೆ. 100% ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದಮೇಲೆ ದಯವಿಟ್ಟು ವಿದ್ಯಾರ್ಥಿಗಳೇ, ದಿಸ್ ಈಸ್ ದ ರೈಟ್ ಟೈಮ್ ಟು ಡೂ ಇಟ್ ಮ್ಯಾನ್. ಸೆಕೆಂಡ್ ಎಕ್ಸಾಮೇ ಇಂಗ್ಲೀಷು ಆಯಿತಾ, ನೀವು ಮಾಡ್ತೀರಾ, ನನಗೆ ಚೆನ್ನಾಗಿ ಗೊತ್ತು. ಎಲ್ಲರೂ ಚೆನ್ನಾಗಿ ಬರದೇ ಬರೀತಾರೆ ಈ ಸಲ ಎಕ್ಸಾಮ್ ನೀವು ನೋಡಿ. ಅದ್ರ ಜೊತೆಗೆ ನಿಮಗೆ ಒಂದು ವೆಲ್ಕಮ್ ಸ್ಪೀಚ್ ಅಂತ ಕೊಡ್ತಾರೆ. ವೆಲ್ಕಮ್ ಸ್ಪೀಚ್ ಅಂದರೆ ಸ್ಪೀಚ್ ರೈಟಿಂಗ್ ಅಂತ. ಇದು ಗೆಸ್ಟನ್ನು ವೆಲ್ಕಮ್ ಮಾಡೋದಾಗಿರ್ಬೋದು, ಅಥವಾ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಈವೆಂಟ್ಸ್ಗಳು ಆಗಿರ್ಬೋದು ಆಯಿತಾ. ಹಾಗಾಗಿ ಇದು ಕಂಪೇರ್ ಟು, ನೋಡಿ ಇದು ಆಪ್ಷನ್ ಕ್ವಶನ್.
ಈ ನೀವು ಲೆಟ್ರ್ ಆದರೂ ಬರಿಬೋದು ಅಥವಾ ಸ್ಪೀಚ್ ರೈಟಿಂಗ್ ಆದರೂ ಬರಿಬೋದು. ಐ ರಿಕ್ವೆಸ್ಟ್ ಟು ಎವ್ರಿ ಒನ್ ಪ್ಲೀಸ್ ರೈಟ್ ಲೆಟ್ರ್ ರೈಟಿಂಗ್. ಯಾಕಂದರೆ ಜಾಸ್ತಿ ಮಾರ್ಕ್ಸ್ ಲೆಟ್ರ್ ರೈಟಿಂಗಲ್ಲಿ ಇವ್ಯಾಲ್ಯುವೇಟ್ರ್ ಕೊಡ್ತಾರೆ. ಹಾಗಾಗಿ ಯು ಗೋ ವಿತ್ ಲೆಟರ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಯುವರ್ ವೀಕ್ ಫೇಲ್ಯೂರ್ ಫ್ರೆಂಡ್ಸ್. ಆಯಿತಾ? ಧನ್ಯವಾದಗಳು. 80 ಔಟ್ ಆಫ್ 80 ನನ್ನ ಜವಾಬ್ದಾರಿ ಸರ್.